ಎಲ್ಲರಿಗೂ ನಮಸ್ಕಾರಗಳು. ದಿನಾಂಕ 23/3/2026 ನಡೆದ SSLC ವಾರ್ಷಿಕ ಪರೀಕ್ಷೆ 1 ಇದರಲ್ಲಿ ಸೈನ್ಸ್ ವಿಷಯದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಈ ದಿನ ಈ ವಿಡಿಯೋದಲ್ಲಿ ಅದರ ಉತ್ತರಗಳನ್ನ ವಿಶ್ಲೇಷಣಾತ್ಮಕ ವಿವರಣೆಯೊಂದಿಗೆ ತಿಳಿಯುತ್ತಾ ಹೋಗೋಣ. ಬನ್ನಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಯ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಪ್ರಶ್ನೆ: ಪ್ರಶ್ನೆ ಇದೆ ನೋಡಿ. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರವೆಂದರೆ ಅಂತ ಇದೆ. ನಿರಂತರ ಬಾಷ್ಪ ವಿಸರ್ಜನೆ ನಡೆಸುವುದು, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುವುದು, ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವುದು, ಮೇಲ್ಮುಖ ಸೆಳೆತ ಸೃಷ್ಟಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಮೇಲ್ಮುಖ ಸೆಳೆತವನ್ನ ಸೃಷ್ಟಿಸುವುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ: ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳು ಕ್ರಮವಾಗಿ ಬಿ ಆಪ್ಷನ್ ಸರಿಯಾಗಿದೆ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಏಕೆಂದರೆ ಅಮೈಲೇಸ್ ಎಂಬ ಕಿಣ್ವ ಬಾಯಿಯಲ್ಲಿ ಉತ್ಪತ್ತಿಯಾಗುತ್ತದೆ, ಪೆಪ್ಸಿನ್ ಎಂಬ ಕಿಣ್ವ ಜಠರದಲ್ಲಿ ಉತ್ಪತ್ತಿಯಾಗುತ್ತದೆ, ಲೈಪೇಸ್ ಎಂಬ ಕಿಣ್ವ ಸಣ್ಣ ಕರುಳಿನಲ್ಲಿ ಉತ್ಪತ್ತಿ ಆಗುತ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡಿ, ಪ್ರಶ್ನೆ ಹೀಗಿದೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಇದರಲ್ಲಿ ಎಕ್ಸ್ ತೋರಿಸುವ ಪ್ರತಿಕ್ರಿಯೆಯು ಅಂತ ಇದೆ. ಒಂದು ಆಧಾರ ಇದೆ ಮತ್ತೆ ಇಲ್ಲಿ ಎಕ್ಸ್ ಅಂತ ತೋರಿಸಲಾಗಿದೆ. ಇಲ್ಲಿ ಒಂದು ಬಳ್ಳಿ ಸಸ್ಯವನ್ನು ನೀಡಲಾಗಿದೆ. ಇಲ್ಲಿ ನೋಡೋಣ, ಆಪ್ಷನ್ ನೋಡೋಣ. ಧನ ಸ್ಪರ್ಶಾನುವರ್ತನೆ ಇದೆ ಮತ್ತು ನಿರ್ದೇಶಿತ ಚಲನೆ. ಈ ರೀತಿ ಆಧಾರ ಸಿಕ್ಕಿದಾಗ ಬಳ್ಳಿ ಸಸ್ಯವು ಬೆಳವಣಿಗೆಯನ್ನ ತೋರಿಸುತ್ತದೆ, ಹಾಗಾಗಿ ನಿರ್ದೇಶಿತ ಚಲನೆಯನ್ನು ಕೂಡ ಹೌದು. ನೆಕ್ಸ್ಟ್ ಬೇರೆ ಆಪ್ಷನ್ ನೋಡೋಣ. ಧನ ಗುರುತ್ವಾನುವರ್ತನೆ, ಇದು ಭೂಮಿಯ ಗುರುತ್ವದ ಕಡೆಗೆ ಬೆಳೆಯಬೇಕು ಮತ್ತು ಸ್ವತಂತ್ರ ಚಲನೆ ಇದೆ, ತಪ್ಪಾಗುತ್ತೆ. ಧನ ದ್ಯುತಿವರ್ತನೆ, ದ್ಯುತಿ ಎಂದರೆ ಬೆಳಕು, ಬೆಳಕಿನ ಕಡೆಗೆ ಸಸ್ಯಗಳು ಪ್ರತಿಕ್ರಿಯಿಸುವಂತದ್ದು, ಮತ್ತು ನಿರ್ದೇಶಿತವಲ್ಲದ ಚಲನೆ ಅಂತ ಇದೆ, ಇದು ಕೂಡ ತಪ್ಪಾಗಿದೆ ಆಪ್ಷನ್. ಧನ ರಾಸಾಯನಿಕಾನುವರ್ತನೆ, ಇಲ್ಲಿ ರಾಸಾಯನಿಕಾನುವರ್ತನೆಯನ್ನು ತೋರಿಸುವಂತಹ ಯಾವುದೇ ರೀತಿಯ ಅಲ್ಲಿ ಅಂಶ ಅಲ್ಲಿ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಎ, ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಹೀಗಿದೆ ನೋಡಿ. ಪ್ರಶ್ನೆ: ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. 1 ಅಂಕದ ಪ್ರಶ್ನೆ. ಇದು ಪರಾಗ ರೇಣುಗಳು, ಇದು ಶಲಾಕಾಗ್ರದ ಮೇಲೆ ಬಿದ್ದಾಗ ಅದು ಮೊಳಕೆ ಒಡೆಯೋದು ಅಂಡಾಶಯವನ್ನ ಸೇರುವಂತಹದ್ದು ಚಿತ್ರ. ಇದಕ್ಕೆ ಚಿತ್ರ ಬರೆದ್ರೆ ಸಾಕು, 1 ಅಂಕದ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ ನೋಡಿ. ಕೆಳಗಿನವುಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಸಸ್ಯಗಳ ಗುಂಪನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ. ಗುಲಾಬಿ, ಹಲಸು, ಬ್ರಯೋಫಿಲಮ್, ಮನಿ ಪ್ಲಾಂಟ್, ಸಾಸಿವೆ, ಕಲ್ಲಂಗಡಿ, ಬಾಳೆ, ಗುಲಾಬಿ, ದಾಸವಾಳ, ಪಪಾಯ, ದಾಸವಾಳ ಮತ್ತು ಸಾಸಿವೆ. ಈಗ ಸಸ್ಯದ ಕಾಯಜ ಸಂತಾನೋತ್ಪತ್ತಿ, ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತಂದ್ರೆ ಸಸ್ಯದ ಎಲೆಯ ಭಾಗ, ಕಾಂಡದ ಭಾಗ, ಬೇರಿನ ಭಾಗಗಳಿಂದ ಹೊಸ ಸಸ್ಯಗಳನ್ನ ಸೃಷ್ಟಿಸುವಂತಹ ಸಂತಾನೋತ್ಪತ್ತಿಯ ವಿಧಾನವಾಗಿದೆ. ಆ ಗುಂಪಿಗೆ ಸೇರಿರುವಂತಹ ಸಸ್ಯಗಳ ಗುಂಪು ಅಂದ್ರೆ ಆರ್. ಇಲ್ಲಿ ಬಾಳೆ, ಗುಲಾಬಿ, ದಾಸವಾಳ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ ನೋಡಿ. ಓಕೆ, ಪ್ರಶ್ನೆ: ಸಮುದ್ರ ತೀರದಲ್ಲಿ ಗಂಡು ಆಮೆಗಳ ಸಂತತಿಯು ಕ್ಷೀಣಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಕಾರಣವೇನು ಎಂದರೆ ಅನೇಕ ಸರೀಸೃಪಗಳಲ್ಲಿ ಅವುಗಳ ಲಿಂಗ ನಿರ್ಧರಣೆಯು ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಒಂದು ವೇಳೆ ವಾತಾವರಣದ ಉಷ್ಣತೆ ಅಧಿಕವಾಗಿದ್ದಾಗ ಆ ಸರೀಸೃಪಗಳಲ್ಲಿ ಲಿಂಗವು
ಹೆಣ್ಣಾಗಿ ಬದಲಾಗುತ್ತದೆ. ಅದೇ ಕಡಿಮೆ ಉಷ್ಣತೆ ಇದ್ದಾಗ ಅದು ಗಂಡು ಆಗಿ ಬದಲಾವಣೆ ಆಗುತ್ತದೆ. ಇದಕ್ಕೆ ಕಾರಣ ಏನು? ಗಂಡು ಆಮೆಗಳ ಸಂತತಿಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಜಾಗತಿಕ ತಾಪಮಾನದ ಹೆಚ್ಚಳ. ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಗಂಡು ಆಮೆಗಳ ಸಂತತಿಯು ಇತ್ತೀಚೆಗೆ ಕ್ಷೀಣಿಸುತ್ತಿದೆ. ಸೊ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್, ಸೊ ದ ನಂಬರ್ ಆಫ್ ಮೇಲ್ ಟಾರ್ಟಾಯ್ಸಸ್ ಡಿಕ್ರೀಸಸ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಹೀಗಿದೆ: ಕೆಳಗಿನ ಹಾರ್ಮೋನುಗಳನ್ನು ಸ್ರವಿಸುವ ಗ್ರಂಥಿಗಳನ್ನು ಹೆಸರಿಸಿ ಮತ್ತು ಈ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಅಂತ ಇದೆ. ಇನ್ಸುಲಿನ್ ಹಾರ್ಮೋನ್ ಅನ್ನು ಸ್ರವಿಸುವಂತಹ ಗ್ರಂಥಿ ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಇನ್ಸುಲಿನ್ ಹಾರ್ಮೋನಿನ ಕಾರ್ಯವೆಂದರೆ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್, ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಸುವ ಗ್ರಂಥಿ, ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಸುವ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಇದರ ಕಾರ್ಯವೇನೆಂದರೆ ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಅಥವಾ ಪ್ರಶ್ನೆ ಇದೆ ನೋಡಿ: ಕಾಂಡದ ಬೆಳವಣಿಗೆಗೆ ಸಹಕರಿಸುವ 2 ಸಸ್ಯ ಹಾರ್ಮೋನುಗಳನ್ನು ತಿಳಿಸಿ. ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸಬಹುದಾದ ಹಾರ್ಮೋನಿಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಸಸ್ಯಗಳ ಬೆಳವಣಿಗೆಗೆ ಸಹಕರಿಸುವ ಹಾರ್ಮೋನ್ಗಳೆಂದರೆ, ಸೊ ಒಂದು ಆಕ್ಸಿನ್, ಇದು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಕರಿಸುತ್ತದೆ. ನೆಕ್ಸ್ಟ್ ಜಿಬ್ಬರ್ಲಿನ್ಗಳು ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುತ್ತದೆ. ಮತ್ತು ಕೋಶ ವಿಭಜನೆಯನ್ನ ಉತ್ತೇಜಿಸುವ ಸೈಟೋಕೈನಿನ್. ಈ ಹಾರ್ಮೋನುಗಳೆಲ್ಲವೂ ಕೂಡ ಸಸ್ಯಗಳ ಬೆಳವಣಿಗೆಗೆ ಸಹಕರಿಸುವಂತಹ ಹಾರ್ಮೋನ್ಗಳಾಗಿವೆ. 2 ಕೇಳಿರೋದ್ರಿಂದ ಆಕ್ಸಿನ್, ಜಿಬ್ಬರ್ಲಿನ್ ಅಥವಾ ಸೈಟೋಕೈನಿನ್ ಅಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್, ಇನ್ನು ಬೆಳವಣಿಗೆಯನ್ನು ನಿಲ್ಲಿಸಬಹುದಾದ ಹಾರ್ಮೋನಿಗೆ ಉದಾಹರಣೆಯನ್ನ ಕೇಳಿದ್ದಾರೆ. ಬೆಳವಣಿಗೆಯನ್ನ ನಿಲ್ಲಿಸುವಂತಹ ಹಾರ್ಮೋನು, ಸೊ ಅಬ್ಸಿಸಿಕ್ ಆಮ್ಲ ಇದು ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತದೆ ಅಥವಾ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತದೆ. ಓಕೆ, ಪ್ರತಿಬಂಧಿಸುತ್ತದೆ ಅಬ್ಸಿಸಿಕ್ ಆಮ್ಲ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಓಕೆ, ಪ್ರಶ್ನೆ ನೋಡಿ: ಮಾನವ ಮತ್ತು ಮೀನು ಇವುಗಳಲ್ಲಿ ಯಾವ ಜೀವಿಗಳಲ್ಲಿ ಉಸಿರಾಟದ ದರವು ಹೆಚ್ಚಾಗಿದೆ, ಏಕೆ ಅಂತ. ಸೊ ಮಾನವ ಭೂವಾಸಿ ಪ್ರಾಣಿ. ಓಕೆ, ನೆಕ್ಸ್ಟ್ ಮೀನು ಜಲಚರ ಪ್ರಾಣಿ. ಈಗ ಇವೆರಡು ಜೀವಿಗಳಲ್ಲಿ ಯಾವ ಜೀವಿಯಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರುತ್ತದೆ ಎಂದರೆ ಮೀನಿನಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರುತ್ತದೆ. ಏಕೆಂದರೆ ಉಸಿರಾಟದ ದರ ಹೆಚ್ಚಾಗಿರೋದು ಮೀನಿನಲ್ಲಿ, ಏಕೆಂದರೆ ನೀರಿನಲ್ಲಿ ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ಕರಗಿರುತ್ತದೆ. ಕಡಿಮೆ ಪ್ರಮಾಣದಲ್ಲಿ ಕರಗಿರುವುದರಿಂದ
ನೀರಿನಲ್ಲಿ ವಾಸಿಸುವಂತ ಜೀವಿಗಳೆಲ್ಲವೂ ಕೂಡ ಅವುಗಳ ಉಸಿರಾಟದ ವೇಗ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ಪ್ರಶ್ನೆ ಹೀಗಿದೆ ನೋಡಿ. ಓಕೆ, ಪ್ರಶ್ನೆ 3 ಅಂಕದ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಮಾನವನ ಮಿದುಳಿನ ಪ್ರತಿ ಭಾಗದ ಕಾರ್ಯವನ್ನು ತಿಳಿಸಿ ಅನ್ನುವಂತಹ ಪ್ರಶ್ನೆ. ಮಹಾಮಸ್ತಿಷ್ಕ, ಮುಮ್ಮೆದುಳು, ಅನುಮಸ್ತಿಷ್ಕ ಮತ್ತು ಮೆಡುಲ್ಲ ಈ ಭಾಗಗಳನ್ನ ನೀಡಲಾಗಿದೆ. ಈಗ ಈ ಭಾಗಗಳ ಕಾರ್ಯವನ್ನು ನೋಡೋಣ. ಮಹಾಮಸ್ತಿಷ್ಕ, ಇದು ಮಹಾಮಸ್ತಿಷ್ಕದ ಭಾಗ. ಮಹಾಮಸ್ತಿಷ್ಕ ಮುಮ್ಮೆದುಳಿನ ಭಾಗವಾಗಿದೆ. ಇದು ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ. ಸೆರೆಬ್ರಮ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಓಕೆ, ಇದು ಜ್ಞಾಪಕ ಶಕ್ತಿಯ ಕೇಂದ್ರವಾಗಿದೆ, ಬುದ್ಧಿವಂತಿಕೆಯ ಕೇಂದ್ರವಾಗಿದೆ ಮತ್ತು ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ಕೇಂದ್ರವಾಗಿದೆ. ಐಚ್ಛಿಕ ವಾಲಂಟರಿ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಭಾಗವಾಗಿದೆ ಮುಮ್ಮೆದುಳಿನ ಮಹಾಮಸ್ತಿಷ್ಕ ಭಾಗ. ನೆಕ್ಸ್ಟ್ ಅನುಮಸ್ತಿಷ್ಕ, ಇದು ಅನುಮಸ್ತಿಷ್ಕ. ಈ ಅನುಮಸ್ತಿಷ್ಕ ಭಾಗವು ಹಿಮ್ಮೆದುಳಿನ ಮುಖ್ಯವಾದಂತ ಭಾಗವಾಗಿದೆ. ಅನುಮಸ್ತಿಷ್ಕ ಹಿಮ್ಮೆದುಳಿನ ಭಾಗ. ದೇಹದ ಭಂಗಿ ಮತ್ತು ಶರೀರದ ಸಮತೋಲನವನ್ನ ಕಾಪಾಡಲು ಇರುವಂತಹ ಭಾಗ ಇದು. ಇದು ಮೆದುಳಿನ 2ನೇ ಅತಿ ದೊಡ್ಡ ಭಾಗವಾಗಿದೆ. ನೆಕ್ಸ್ಟ್ ಈ ಐಚ್ಛಿಕ ಕ್ರಿಯೆಗಳ ನಿಖರತೆಯನ್ನ ಕಾಪಾಡುವುದಕ್ಕೆ ಅನುಮಸ್ತಿಷ್ಕ ಸಹಕಾರವನ್ನ ನೀಡುತ್ತದೆ. ಇನ್ನು ನೆಕ್ಸ್ಟ್ ಮೆಡುಲ್ಲಾ ಭಾಗ ನೋಡಿ. ಇದು ಮೆಡುಲ್ಲಾ ಭಾಗ. ಮೆಡುಲ್ಲಾ ಭಾಗ ಓಕೆ, ರಕ್ತದ ಒತ್ತಡ, BP, ಬ್ಲಡ್ ಪ್ರೆಷರ್, ಹೃದಯ ಬಡಿತ ಮತ್ತೆ ಬಾಯಲ್ಲಿ ನೀರೂರುವಿಕೆ, ಆಹಾರ ನುಂಗುವುದು, ವಾಂತಿಯಾಗುವುದು ಮುಂತಾದ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣವನ್ನ ಈ ಮೆಡುಲ್ಲಾ ಭಾಗ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಆಹಾರ ಸರಪಳಿ ಇದೆ. ಆಹಾರ ಸರಪಳಿ, ಫುಡ್ ಚೈನ್. ಆಹಾರ ಸರಪಳಿಯನ್ನ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆಯಾಗುವುದನ್ನ ಆಹಾರ ಸರಪಳಿ ಎಂದು ಕರೆಯುತ್ತಾರೆ. ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್ ಹಾಗಂದ್ರೇನು ಅಂತಂದ್ರೆ, ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯ ಮೂಲಕ ಓಕೆ ಉನ್ನತ ಪೋಷಣ ಸ್ತರದಲ್ಲಿರುವ ಜೀವಿಗಳ ದೇಹದಲ್ಲಿ ಅಧಿಕ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದಕ್ಕೆ, ಅಧಿಕ ಸಾಂದ್ರತೆಯಲ್ಲಿ ಆ ಹಾನಿಕಾರಕ ರಾಸಾಯನಿಕಗಳು ಸಂಗ್ರಹವಾಗುವುದಕ್ಕೆ ಜೈವಿಕ ಸಂವರ್ಧನೆ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯ ಮೂಲಕ ಉನ್ನತ ಪೋಷಣ ಸ್ತರದಲ್ಲಿರುವ ಜೀವಿಯ ದೇಹದಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಓಝೋನ್. ಓಝೋನ್ ಪ್ರಾಮುಖ್ಯತೆಯನ್ನು ತಿಳಿಸಿ. ಈ ಓಝೋನ್ ಪದರದ ಪ್ರಾಮುಖ್ಯತೆ ಎಂದರೆ ಸೂರ್ಯನಿಂದ ಬರುವ ಅತಿ ನೇರಳಾತೀತ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯುತ್ತದೆ. ಭೂಮಿಗೆ ಬರದಂತೆ ಓಝೋನ್ ಪದರ ತಡೆಯುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ನೋಡಿ. ಅಥವಾ ಪ್ರಶ್ನೆ, ಜೈವಿಕ ವಿಘಟನೀಯ ವಸ್ತುಗಳೆಂದರೇನು? ವಿಘಟಕ ಜೀವಿಗಳಿಗೆ 2 ಉದಾಹರಣೆ ಬರೆಯಿರಿ. ಜೈವಿಕ ವಿಘಟನೀಯ ವಸ್ತುಗಳೆಂದರೆ ಸೂಕ್ಷ್ಮ ಜೀವಿಗಳಿಂದ ಕೊಳೆಯುವಂತಹ ವಸ್ತುಗಳಿಗೆ ಜೈವಿಕ ವಿಘಟನೀಯ ವಸ್ತುಗಳೆಂದು ಕರೆಯುತ್ತಾರೆ. ಆ ವಿಘಟಕ ಜೀವಿಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ವಿಘಟಕ ಜೀವಿಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್, ಯಾವ ಸಂಶ್ಲೇಷಿತ ರಾಸಾಯನಿಕವು ಓಝೋನ್ ಪದರದ ಕುಸಿತಕ್ಕೆ ಕಾರಣವಾಗಿದೆ ಎಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಸ್, CFC. ಕ್ಲೋರೋಫ್ಲೋರೋ ಕಾರ್ಬನ್
ಈ ಒಂದು ಸಂಶ್ಲೇಷಿತ ರಾಸಾಯನಿಕ ವಸ್ತುವು ಓಝೋನ್ ಪದರ ನಾಶವಾಗುವುದಕ್ಕೆ ಕಾರಣವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಪ್ರಶ್ನೆ ಸಂಖ್ಯೆ 36. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್, ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಆರ್ ಅಡ್ಡ ಹಾಯಿಸಲಾಗಿದೆ. F2 ಪೀಳಿಗೆ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ ಅಂತ ಮೆಂಡಲ್ ರವರು ಬಟಾಣಿ ಸಸ್ಯಗಳ ಮೇಲೆ ನಡೆಸಿದಂತಹ ಏಕತಳೀಕರಣ ಪ್ರಯೋಗಕ್ಕೆ ಸಂಬಂಧಿಸಿದಂತ ಇಲ್ಲಿ ಪ್ರಶ್ನೆಯನ್ನ ನೀಡಲಾಗಿದೆ. ಇದಕ್ಕೆ ಉತ್ತರವನ್ನ ಕಂಡುಹಿಡಿಯೋಣ ಬನ್ನಿ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ, ಕೆಂಪು ಹೂ ಬಿಡುವುದಕ್ಕೆ ಕಾರಣವಾಗಿರುವಂತ ಜೀನ್ಗಳನ್ನ ನಾವು ಕ್ಯಾಪಿಟಲ್ ಆರ್ ಅಂತ ಬರೆಯೋಣ. ಮತ್ತೆ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದ ಹೂ ಬಿಡುವುದಕ್ಕೆ ಕಾರಣವಾಗಿರುವಂತಹ ಜೀನ್ಗಳನ್ನು ನಾವು ಸ್ಮಾಲ್ ಆರ್ ಅಂತ ಬರೆಯೋಣ. ಇವುಗಳು ಪೋಷಕ ಸಸ್ಯಗಳು. ಇವುಗಳನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ಇವುಗಳಿಂದ ಕೆಂಪು ಹೂ ಬಿಡುವ ಸಸ್ಯದಿಂದ ಉತ್ಪತ್ತಿಯಾಗುವಂತಹ ಲಿಂಗಾಣುವನ್ನ ಕ್ಯಾಪಿಟಲ್ ಆರ್, ಮತ್ತೆ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದಿಂದ ಕ್ಯಾಪಿಟಲ್ ಸ್ಮಾಲ್ ಆರ್, ಒಟ್ಟು ಇವುಗಳನ್ನ ಪೋಷಕ ಸಸ್ಯದಿಂದ ಪಡೆದಂತಹ ಲಿಂಗಾಣುಗಳಾಗಿವೆ. ಇವುಗಳ ಸಂಯೋಜನೆಯಿಂದ ಸಂಕರಣಗೊಳಿಸಿದಾಗ ಈ ಲಿಂಗಾಣುಗಳ ಸಂಯೋಜನೆಯಿಂದ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್, ನಾವು ಈಗ ಇವುಗಳನ್ನ ಎಫ್ ಪೀಳಿಗೆ ಅಂತ ಹೇಳೋಣ. F1 ಪೀಳಿಗೆಯಲ್ಲಿ ದೊರೆತ ಎಲ್ಲಾ ಸಸ್ಯಗಳು ಕೆಂಪು ಹೂ ಬಿಡುವ ಸಸ್ಯಗಳಾಗಿವೆ. ಕೆಂಪು ಹೂ ಬಿಡುವ ಸಸ್ಯಗಳಾಗಿವೆ. ಈ F1 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ F2 ಪೀಳಿಗೆಯಲ್ಲಿ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ, F1 ಪೀಳಿಗೆಯಲ್ಲಿ ದೊರೆತಂತಹ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ಅವುಗಳು ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ಅದನ್ನು ನಾವು F2 ಪೀಳಿಗೆಯನ್ನ ಚೆಕ್ಕರ್ ಬೋರ್ಡ್ ನಲ್ಲಿ ತೋರಿಸೋಣ. ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಓಕೆ, ಈಗ ನಾವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಇರುವಂತ ಲಿಂಗಾಣುಗಳ ಸಂಯೋಜನೆಯಿಂದ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್. ಫಸ್ಟ್ ಕ್ಯಾಪಿಟಲ್ ಆರ್ ಬರೆಯೋಣ, ಯಾಕೆಂದರೆ ಕೆಂಪು ಹೂ ಬಿಡುವ ಸಸ್ಯದಲ್ಲಿ ಆರ್ ಪ್ರತಿನಿಧಿಸುವಂತಹ ಸಂಕೇತ ಇದೆಯಲ್ಲ, ಅದು ಪ್ರಬಲ ಗುಣವನ್ನು ಹೊಂದಿರುತ್ತದೆ. ಸ್ಮಾಲ್ ಆರ್ ಮತ್ತೆ ಸ್ಮಾಲ್ ಆರ್ ಸ್ಮಾಲ್ ಆರ್. ಈಗ ನಮಗೆ F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವಿಧಗಳನ್ನು ನೋಡೋಣ. ಕೆಂಪು ಹೂ ಬಿಡುವ ಸಸ್ಯಗಳು 3, ಬಿಳಿ ಹೂ ಬಿಡುವ ಸಸ್ಯಗಳು 1. ಸೊ ಅಲ್ಲಿಗೆ 3:1. 3 ಕೆಂಪು ಹೂ ಬಿಡುವ ಸಸ್ಯಗಳು, 1 ಬಿಳಿ ಹೂ ಬಿಡುವ ಸಸ್ಯವಾಗಿದೆ. ನೆಕ್ಸ್ಟ್ ವ್ಯಕ್ತರೂಪ ನಮೂನೆ.
ಅನುಪಾತ 3:1. 3 ಕೆಂಪು ಹೂ ಬಿಡುವ ಸಸ್ಯ, 1 ಬಿಳಿ ಹೂ ಬಿಡುವ ಸಸ್ಯವಾಗಿದೆ. ಇನ್ನು ಜೀನ್ ನಮೂನೆ ಅನುಪಾತವನ್ನ ನೋಡಿದರೆ, ಜೀನ್ ನಮೂನೆ ಅನುಪಾತ ಇದನ್ನ ನೋಡಿದರೆ ಈಗ ನೋಡಿ, ಸೊ ಒಂದು ಶುದ್ಧ ಕೆಂಪು ಹೂ ಬಿಡುವ ಸಸ್ಯವಾಗಿದೆ, ಮತ್ತೆ 2 ಕೆಂಪು ಬಿಳಿ ಮಿಶ್ರಿತ ಹೂ ಬಿಡುವಂತಹ ಸಸ್ಯಗಳಾಗಿವೆ. 1:2:1 ಶುದ್ಧ ಬಿಳಿ ಹೂ ಬಿಡುವ ಸಸ್ಯವಾಗಿದೆ. 1:2:1. ಇದು ಮೆಂಡಲ್ ರವರು ಬಟಾಣಿ ಸಸ್ಯಗಳ ಮೇಲೆ ನಡೆಸಿದ ಏಕತಳೀಕರಣ ಪ್ರಯೋಗದ ಒಂದು ಏಕತಳೀಕರಣ ಪ್ರಯೋಗದಲ್ಲಿ ಅವರು ನಡೆಸಿದಂತಹ F1 ಪೀಳಿಗೆ ಮತ್ತು F2 ಪೀಳಿಗೆಯಲ್ಲಿ ದೊರೆತಂತಹ ಫಲಿತಾಂಶವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಮಾನವನ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಪ್ಟಮ್ ಮತ್ತು ಬಲಹೃತ್ಕುಕ್ಷಿ. ಇದು ಮಾನವನ ಹೃದಯದ ಸೆಪ್ಟಮ್ ಭಾಗ ಮತ್ತೆ ಇದು ಬಲಹೃತ್ಕುಕ್ಷಿ ಆಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 38A. ನಿಷೇಚನಗೊಂಡ ಅಂಡವು ಸ್ತ್ರೀಯ ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿಯ ಗರ್ಭದಲ್ಲಿ ಭ್ರೂಣಾಂಕುರವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ವಿವರಿಸಿ ಅನ್ನುವಂತಹ ಪ್ರಶ್ನೆ. ನೋಡಿ, ನಿಷೇಚನಗೊಂಡಂತಹ ಅಂಡವು ವಿಭಜಿಸಿ ಒಂದು ಜೀವಕೋಶಗಳ ಗೋಳವನ್ನು ಉಂಟು ಮಾಡುತ್ತದೆ ಮತ್ತೆ ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ. ನೋಡಿ, ಇದು ಭ್ರೂಣಾಂಕುರವನ್ನ ಉಂಟು ಮಾಡುತ್ತದೆ. ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು ಅಂಗಗಳನ್ನ ಬೆಳೆಸಿಕೊಳ್ಳುತ್ತದೆ. ಹಾಗೇನೆ ಜರಾಯುವು, ನೋಡಿ ಇದು ಜರಾಯು, ಪ್ಲಾಸೆಂಟಾ ಅಂತ ಹೇಳ್ತೀವಿ. ಜರಾಯು ತಟ್ಟೆಯಂತಹ ರಚನೆಯಾಗಿದ್ದು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನ ಒದಗಿಸುತ್ತದೆ ಈ ಜರಾಯು. ಈ ಜರಾಯು ಎಂಬುವುದು ತಾಯಿ ಮತ್ತು ಭ್ರೂಣದ ನಡುವೆ ಇರುವಂತಹ ಒಂದು, ಅಂದ್ರೆ ತಾಯಿಯಿಂದ ಭ್ರೂಣಕ್ಕೆ ಇದು ಆಕ್ಸಿಜನ್ ಮತ್ತು ಪೋಷಣೆಯನ್ನು ಒದಗಿಸುವಂತಹ ಒಂದು ಅಂಗಾಂಶವಾಗಿದೆ ಇದು. ಓಕೆ, ನೆಕ್ಸ್ಟ್. ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವ್ಯಾವು ಅಂತ ಇದೆ. ಓಕೆ, ನಿಷೇಚನದ ನಂತರ ಹೂವಿನಲ್ಲಿ ಅಥವಾ ಪರಾಗಸ್ಪರ್ಶ ಕ್ರಿಯೆಯ ನಂತರ ಹೂವಿನಲ್ಲಾಗುವಂತಹ ಬದಲಾವಣೆಗಳು ಯಾವ್ಯಾವು? ಯುಗ್ಮಜವು, ಇಲ್ಲಿ ಪರಾಗರೇಣುಗಳು ಬಂದ ನಂತರ ಅದು ಅಂಡಾಶಯದಲ್ಲಿರುವಂತಹ ಅಂಡಾಣುವನ್ನ ಸೇರಿ ನಿಷೇಚನಗೊಂಡು ಯುಗ್ಮಜವನ್ನ ಉಂಟು ಮಾಡುತ್ತದೆ. ಈ ಯುಗ್ಮಜವು ಹಲವು ಬಾರಿ ವಿಭಜಿಸುತ್ತದೆ. ಹಲವು ಬಾರಿ ವಿಭಜಿಸಿ ಒಂದು ಭ್ರೂಣವನ್ನ ಉಂಟು ಮಾಡುತ್ತದೆ. ಹಾಗೇನೆ ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಮಾರ್ಪಾಡಾಗುತ್ತದೆ. ಅಂಡಾಶಯ ಈ ಭಾಗ ಇದೆಯಲ್ಲ, ಇದು ಅಂಡಾಶಯದ ಭಾಗ. ಒಳಗಡೆ ಇರುವಂತಹದ್ದು ಅಂಡಾಣು, ಇದರ ಪೂರ್ತಿ ಭಾಗ ಇರೋದು ಅಂಡಾಶಯ. ಅಂಡಾಶಯವು ಕ್ಷಿಪ್ರವಾಗಿ ಮಾಗಿ ಹಣ್ಣಾಗುತ್ತದೆ. ಮತ್ತೆ ನೋಡಿ, ಕೇಸರ, ಪುಷ್ಪದಳ, ಶಲಾಕಾಗ್ರ ಇವುಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಇದು ನಿಷೇಚನ ನಂತರ ಹೂವಿನಲ್ಲಾಗುವಂತಹ ಬದಲಾವಣೆಗಳು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡಿ, ಪ್ರಶ್ನೆ ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಯಾವುದಾದರೂ 2 ಗರ್ಭನಿರೋಧಕ ವಿಧಾನಗಳನ್ನು ಪಟ್ಟಿ ಮಾಡಿ ಅನ್ನುವಂತಹ ಪ್ರಶ್ನೆ. ಇದು ರಾಸಾಯನಿಕ ವಿಧಾನ ಅಥವಾ ಮೌಖಿಕ ವಿಧಾನ. ಇದು ಬಾಯಿಯಲ್ಲಿ ಮಾತ್ರೆಗಳನ್ನ ತೆಗೆದುಕೊಳ್ಳುವುದರ ಮೂಲಕ ಹಾರ್ಮೋನುಗಳಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡುವಂತಹದ್ದು. ಸೊ ಇದು ರಾಸಾಯನಿಕ ವಿಧಾನ.
ಮಾತ್ರೆಗಳ ಸೇವನೆಯಿಂದ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡುವುದು. ನೆಕ್ಸ್ಟ್ ನೋಡಿ, ಇದು ಯಾಂತ್ರಿಕ ವಿಧಾನ. ಇಲ್ಲಿರ್ತಕ್ಕಂಥದ್ದು ಯಾಂತ್ರಿಕ ವಿಧಾನ. ಇದರಲ್ಲಿ ಕಾಂಡೋಮ್ಗಳು, ಕಾಪರ್ಟಿ ಮತ್ತು ವಂಕಿಯಂತಹ ಸಾಧನಗಳನ್ನ ಧರಿಸಿ ಗರ್ಭ ನಿರೋಧಕತೆಯನ್ನ ಅನುಸರಿಸುವಂತಹ ವಿಧಾನಗಳು. ನೆಕ್ಸ್ಟ್ ಮೂರನೇದು ಇಲ್ಲಿದೆ ನೋಡಿ, ಈ ಭಾಗ ಅಂಡನಾಳಕ್ಕೆ ತಡೆಯೊಡ್ಡುವುದು ಮತ್ತೆ ವೀರ್ಯನಾಳಕ್ಕೆ ಶಸ್ತ್ರಚಿಕಿತ್ಸೆಯ ಮೂಲಕ ತಡೆಯೊಡ್ಡುವುದು. ಇದು ಮೂರನೇ ವಿಧಾನ, ಶಸ್ತ್ರಚಿಕಿತ್ಸಾ ವಿಧಾನ. ಶಸ್ತ್ರಚಿಕಿತ್ಸಾ ವಿಧಾನ ಇದು ಗರ್ಭ ನಿರೋಧಕ ವಿಧಾನಗಳನ್ನು ಅನುಸರಿಸುವಂತಹ ಉದಾಹರಣೆಗಳಿವು. ರಾಸಾಯನಿಕ ವಿಧಾನ ಅಥವಾ ಮೌಖಿಕ ವಿಧಾನ, ಯಾಂತ್ರಿಕ ವಿಧಾನ, ಶಸ್ತ್ರಚಿಕಿತ್ಸಾ ವಿಧಾನ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಋತುಚಕ್ರವು ಹೇಗೆ ಉಂಟಾಗುತ್ತದೆ? ಉಂಟಾಗುವುದು ವಿವರಿಸಿ ಅಂತ ಇದೆ. ಸೊ ಅಂಡಾಶಯದಿಂದ ಬಿಡುಗಡೆಗೊಳ್ಳುವ ಅಂಡವು ಒಂದು ವೇಳೆ ಅದು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ಸ್ಪಂಜಿನಂತಾಗುತ್ತದೆ ಮತ್ತು ಆ ಒಳಸ್ತರಿಯು ಬಿರುಕು ಬಿಟ್ಟು ಲೋಳೆ ಮತ್ತು ರಕ್ತದ ಮೂಲಕ ಆ ಫಲಿತಗೊಳ್ಳದ ಅಂಡಾಣುವನ್ನ ಹೊರಗೆ ಹಾಕುತ್ತದೆ. ಈ ಪ್ರಕ್ರಿಯೆಗೆ ಋತುಚಕ್ರ ಎಂದು ಕರೆಯುತ್ತಾರೆ. ಋತುಚಕ್ರ ಎಂದು, ಮೆನ್ಸ್ಟ್ರಿಯಲ್ ಸೈಕಲ್ ಎಂದು ಕರೆಯುತ್ತಾರೆ. ಇದು ಈ ಒಂದು ಪ್ರಕ್ರಿಯೆಯು ಪ್ರತಿ 28 ದಿನಗಳಿಗೊಮ್ಮೆ ನಡೆಯುವಂತಹ ಒಂದು ಪ್ರೋಸೆಸ್ ಆಗಿದೆ, ಒಂದು ಪ್ರಕ್ರಿಯೆ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಓಕೆ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಇದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಸೆಲ್ಫ್ ಪಾಲಿನೇಷನ್. ಇದರಲ್ಲಿ ಒಂದು ಹೂವಿನ ಕೇಸರದಲ್ಲಿರುವಂತಹ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಹೂವಿನ ಕೇಸರದಲ್ಲಿರುವ ಪರಾಗರೇಣುಗಳು ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಎಂದು ಕರೆಯುತ್ತೇವೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಈ ಪರಾಗರೇಣುಗಳನ್ನ ಕೊಂಡೊಯ್ಯಲು ಅಥವಾ ಶಲಾಕಾಗ್ರಕ್ಕೆ ವರ್ಗಾವಣೆ ಮಾಡಲು ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಆದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಯಬೇಕಾದರೆ ಮಾಧ್ಯಮದ ಅವಶ್ಯಕತೆ ಇದೆ. ಅದು ಕೀಟಗಳ ಮೂಲಕ ಆಗ್ಬೋದು, ಅಥವಾ ಪ್ರಾಣಿಗಳ ಮೂಲಕ, ಅಥವಾ ನೀರಿನ ಮೂಲಕ, ಅಥವಾ ಗಾಳಿಯ ಮೂಲಕ ಪರಾಗರೇಣುಗಳು ಒಂದು ಹೂವಿನಿಂದ ಬೇರೊಂದು ಹೂವಿಗೆ ವರ್ಗಾವಣೆಗೊಳ್ಳುತ್ತವೆ. ಇದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮತ್ತು ಇದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಧನ್ಯವಾದಗಳು.